ನಮಸ್ಕಾರ ವೀಕ್ಷಕರೇ ಮುಸ್ಲಿಂ ಸಮುದಾಯಕ್ಕೆ ನರೇಂದ್ರ ಮೋದಿ ಅವರು ಬಿಗ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ಭಾರೀ ಕುತೂಹಲ ಮತ್ತು ಚರ್ಚೆಗೆ ಕಾರಣವಾಗಿದ್ದ ವಕ್ಫ್ ತಿದ್ದುಪಡಿ ಮಸೂದೆ ರಾಜ್ಯಸಭೆಯಲ್ಲೂ ಅಂಗೀಕಾರಗೊಂಡಿದೆ. ಆ ಮೂಲಕವಾಗಿ ಸಂಸತ್ತಿನ ಎರಡೂ ಸದನದಲ್ಲೂ ಈ ಬಿಲ್ ಪಾಸ್ ಆಗಿದೆ. ಇನ್ನು ರಾಷ್ಟ್ರಪತಿಯವರ ಅಂಕಿತ ಬೀಳೋದೊಂದು ಬಾಕಿ ಇದೆ. ಬಹುನಿರೀಕ್ಷಿತ ಈ ಒಂದು ತಿದ್ದುಪಡಿ ಮಸೂದೆಗಾಗಿ ಭಾರತೀಯರೆಲ್ಲರೂ ಕಾಯ್ತಾ ಇದ್ರು. ಕೊನೆಗೂ ಅಂತೂ ಇಂತೂ ಬಿಲ್ ಪಾಸ್ ಆಗಿರುವಂಥದ್ದು. ದೇಶಾದ್ಯಂತ ಯಾಕಿಷ್ಟು ಶ್ಲಾಘನೆ ವ್ಯಕ್ತವಾಗ್ತಿದೆ ಈ ಕಾರ್ಯಕ್ಕೆ ಅಂತ ಹೇಳಿದ್ರೆ, ಇದು ಕೇವಲ ಬಿಲ್ ಮಾತ್ರ ಅಲ್ಲ, ಪ್ರಜಾಪ್ರಭುತ್ವಕ್ಕೆ ಸಂದಂತಹ ಜಯ. ಆದ್ರೆ ವೀಕ್ಷಕರೇ, ದೇಶದೆಲ್ಲೆಡೆ ಸಂಭ್ರಮಾಚರಣೆ ನಡೀತಾ ಇದ್ರೆ ಕಾಂಗ್ರೆಸ್ ಮಾತ್ರ ಉರಿದು ಬೀಳ್ತಾ ಇದೆ. ನಾವು ಈ ಮಸೂದೆಯನ್ನು ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ, ದೇಶವೇ ಅಲ್ಲೋಲ ಕಲ್ಲೋಲ ಆಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಿದ್ದಂತಹ ಕಾಂಗ್ರೆಸ್ಗೆ ಇನ್ನಿಲ್ಲದ ಮುಖಭಂಗ ಆಗಿದೆ. ಮುಸ್ಲಿಮರೇ ಈ ಒಂದು ತಿದ್ದುಪಡಿ ಮಸೂದೆಗೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ಇದನ್ನು ಬೇರೆ ರೀತಿ ಬಿಂಬಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಮಸೂದೆ ಜಾರಿ ಆಗ್ತಾ ಇರೋದು ಕಾಂಗ್ರೆಸ್ಗೆ ತೀವ್ರವಾದಂತಹ ಮುಖಭಂಗ ಎದುರಿಸುವಂತಾಗಿದೆ. ಇದರ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ ನಾಯಕರ ಬಂಡವಾಳ ಬಯಲಾಗಿದೆ. ವಕ್ಫ್ ಆಸ್ತಿಯನ್ನು ಯಾವ ರೀತಿಯಾಗಿ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋದನ್ನ ಸಂಸತ್ತಿನಲ್ಲೇ ಬಹಿರಂಗಗೊಳಿಸಲಾಗಿದೆ. ಆ ಮೂಲಕ ಕಾಂಗ್ರೆಸ್ಗೆ ಮತ್ತೊಂದು ಆಘಾತ ಅಂತ ಹೇಳ್ಬೋದು, ಮತ್ತೊಂದು ಮುಜುಗರ. ಪಕ್ಷದಲ್ಲೇ ವಕ್ಫ್ ಆಸ್ತಿಯನ್ನು ಕಬಳಿಸಿದವರನ್ನ ಇಟ್ಕೊಂಡು ವಕ್ಫ್ ಆಸ್ತಿಯನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ ಅಂತ ಜನ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ತನ್ನ ಇತಿಹಾಸದಲ್ಲೇ ಇದು ಭಾರಿ ಮುಜುಗರದ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಇನ್ನು ರಾಹುಲ್ ಗಾಂಧಿ ಅವರಿಗಂತೂ ಬಹಳ ಸಂಕಷ್ಟದ ಪರಿಸ್ಥಿತಿ ಇದು. ಹಾಗಾದ್ರೆ ಏನಿದು ಕಾಂಗ್ರೆಸ್ ನಾಯಕರ ವಕ್ಫ್ ಆಸ್ತಿ ನುಂಗಿದ ಕಹಾನಿ? ಬಿಜೆಪಿ ನಾಯಕರು ಕೊಟ್ಟ ಏಟಿಗೆ ತತ್ತರಿಸಿದ್ರ ಮಲ್ಲಿಕಾರ್ಜುನ ಖರ್ಗೆ? ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರೇ ವಕ್ಫ್ ಆಸ್ತಿಯನ್ನು ನುಂಗಿದ್ದಾರ? ಏನಿದು ಹೊಸ ಆರೋಪ? ಸಂಸತ್ತಿನಲ್ಲಿ ಬಿಡುಗಡೆ ಮಾಡಿದ ಕರ್ನಾಟಕ ಕಾಂಗ್ರೆಸ್ನ ಆ 13 ಮಂದಿ ಯಾರು ಗೊತ್ತಾ? ದೇಶವೇ ಬೆಚ್ಚಿ ಬೀಳುವ ಹಗರಣ ಬಯಲಾಯ್ತಾ? ಏನಾಗ್ತಾ ಇದೆ ರಾಷ್ಟ್ರ ರಾಜಕಾರಣದಲ್ಲಿ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕೊನೆಗೂ ಈ ತಿದ್ದುಪಡಿ ಮಸೂದೆ ಜಾರಿ ಆಗ್ತಾ ಇದೆ. ದೇಶದ ಹಲವೆಡೆ ಮುಸ್ಲಿಮರೇ ಮೋದಿಗೆ ಜೈಕಾರ ಹಾಕ್ತಿದ್ದಾರೆ, ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹದೊಂದು ಕೆಲಸ ಯಾವತ್ತೋ ಆಗಬೇಕಿತ್ತು, ತಡವಾದ್ರೂ ಪರವಾಗಿಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಸಂದಂತಹ ಜಯ ಅಂತ ಮೋದಿ ಅವರನ್ನು ಕೊಂಡಾಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ದುರ್ಬಲ ವರ್ಗದ ಜನರಿಗೆ ನರೇಂದ್ರ ಮೋದಿ ಒಂದು ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೋದಿಯವರ ಆಡಳಿತದಲ್ಲಿ ಆದಂತಹ ಈ ಕೆಲಸಕ್ಕೆ ಮುಸ್ಲಿಂ ಸಮುದಾಯದ ಪ್ರಜ್ಞಾವಂತರಿಂದ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಮಾತ್ರ ಈ ವಕ್ಫ್ ತಿದ್ದುಪಡಿಯ ಮಸೂದೆಯ ವಿರುದ್ಧವಾಗಿ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಮುಂದಾಗ್ತಾ ಇದೆ. ಕಾಂಗ್ರೆಸ್ನ ಈ ನಡೆ ಈಗ ದೇಶದ ಹಲವರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಯಾಕೆ ಕಾಂಗ್ರೆಸ್ ಈ ರೀತಿಯಾಗಿ ನಡೆದುಕೊಳ್ತಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ತಿದ್ದುಪಡಿ ಮಸೂದೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡವರು ಯಾರು ಬೇಕಾದರೂ ಹೇಳ್ತಾರೆ, ಇದು ದೇಶದ ಜನರಿಗೆ, ಅದರಲ್ಲೂ ಪ್ರಮುಖವಾಗಿ ಬಡವರ್ಗದ ಮುಸ್ಲಿಂ ಸಮುದಾಯಕ್ಕೆ ಸಹಾಯ ಆಗುವಂತಹ ಮಸೂದೆ ಅಂತ. ಆದರೆ ಕಾಂಗ್ರೆಸ್ಗೆ ಮಾತ್ರ ಇದು ಅರ್ಥ ಆಗ್ತಾ ಇಲ್ಲ. ಕೇಂದ್ರದ ಈ ನಿರ್ಧಾರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾ ಇದೆ. ಸದ್ಯ ಕಾಂಗ್ರೆಸ್ನ ಈ ಒಂದು ನಡೆಯನ್ನು ಗಮನಿಸ್ತಾ ಇದ್ರೆ ಮುಂದಿನ ಚುನಾವಣೆಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಈ ತಿದ್ದುಪಡಿ ಮಸೂದೆಯನ್ನು ರದ್ದು ಮಾಡುವ ಬಗ್ಗೆ ಸೇರಿಸಿಕೊಳ್ಳಬಹುದು. ವೀಕ್ಷಕರೇ, ಅದೇನೇ ಇದ್ರೂ ಈ ಮಸೂದೆ ಮಾತ್ರ ಭಾರೀ ಬಹುಮತದಿಂದ ಲೋಕಸಭೆಯಲ್ಲಿ ಅಂಗೀಕಾರ ಆಯಿತು. ಇದರ ಜೊತೆಗೆ ವಿರೋಧ ಪಕ್ಷದ ಗದ್ದಲದ ನಡುವೆನೂ ರಾಜ್ಯಸಭೆಯಲ್ಲೂ ಅಂಗೀಕಾರ ಆಗಿದೆ. ರಾಜ್ಯಸಭೆಯಲ್ಲಿ 128 ಮಂದಿ ಪರವಾಗಿದ್ರೆ 95 ಮಂದಿ ಸದಸ್ಯರ ವಿರೋಧ ಇತ್ತು. ಇನ್ನು ಲೋಕಸಭೆಯಲ್ಲಿ 288 ಸಂಸದರು ಈ ಮಸೂದೆಗೆ ಒಪ್ಪಿಗೆಯನ್ನು ನೀಡಿದರು. ಹಾಗೆ 232 ಸಂಸದರು ಈ ಮಸೂದೆಯ ವಿರುದ್ಧವಾಗಿ ಮತ ಚಲಾಯಿಸಿದ್ರು. ಇದೀಗ ದೇಶದಲ್ಲಿ ಈ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಈ ಮಸೂದೆಯನ್ನು ವಿರೋಧ ಮಾಡಿದ್ರೆ ಬಿಜೆಪಿ ಇದು ಎಲ್ಲರನ್ನ ಒಗ್ಗೂಡಿಸುತ್ತೆ, ಎಲ್ಲ ಆಸ್ತಿಯನ್ನ ಸಂರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಇದೆ. ಈ ಮಸೂದೆ ಜನರಿಗೆ ಸಹಾಯ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಸಹ ಅದನ್ನು ವಿರೋಧ ಮಾಡ್ತಿರೋದು ರಾಜಕೀಯ ಕಾರಣಕ್ಕಾಗಿ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಇನ್ನು ವೀಕ್ಷಕರೇ, ರಾಜ್ಯಸಭೆಯಲ್ಲೂ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ನಡೀತು. ಗುರುವಾರ ಮಧ್ಯರಾತ್ರಿ ಈ ಒಂದು ಮಸೂದೆಗೆ ಅಲ್ಲಿ ಅನುಮೋದನೆ ಸಿಕ್ಕಿದೆ. ಇದಕ್ಕೂ ಮುನ್ನ ಒಂದಷ್ಟು ಚರ್ಚೆ ನಡೀತು. ವಿಶೇಷವಾಗಿ ಬಿಜೆಪಿಯ ರಾಜ್ಯಸಭಾ ಸದಸ್ಯ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅಬ್ಬರಿಸಿದ್ರು. ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಕರ್ನಾಟಕದಲ್ಲಿ ಯಾವ್ಯಾವ ನಾಯಕರು ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೆ ಅನ್ನುವ ವರದಿಯನ್ನ ಕಲಾಪದಲ್ಲೇ ಬಹಿರಂಗಪಡಿಸಿದ್ರು. ವಕ್ಫ್ ಚರ್ಚೆಯ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಇಂತಹದೊಂದು ಸತ್ಯವನ್ನ ದೇಶದ ಜನರ ಮುಂದೆ ಬಿಚ್ಚಿಡ್ತಾರೆ ಅಂತ ಕಾಂಗ್ರೆಸ್ಸಿಗರು ಊಹೆ ಕೂಡ ಮಾಡಿರಲಿಲ್ಲ. ಈ ಮಸೂದೆ ಪಾಸ್ ಆಗೋದಕ್ಕೆ ಕಾಯ್ತಾ ಇದ್ರೇನೋ ಗೊತ್ತಿಲ್ಲ, ರಾಧಾ ಮೋಹನ್ ದಾಸ್ ಅವರು ಕೊನೆಗೂ ಆ ಹೆಸರುಗಳನ್ನು ಬಹಿರಂಗಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಯಾರ್ಯಾರು ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೆ ಅನ್ನುವ ವರದಿ ಜೆಪಿಸಿಯಲ್ಲಿ ಉಲ್ಲೇಖ ಆಗಿದೆ. ನಾನು ಅದೇ ವರದಿಯನ್ನು ಓದ್ತೀನಿ ಅಂತ ಹೇಳಿ ಕಾಂಗ್ರೆಸ್ನ ಕೆಲವು ನಾಯಕರ ಮುಖವಾಡವನ್ನು ಬಟಾಬಯಲು ಮಾಡಿದ್ದಾರೆ. ಅಲ್ಲಿ ಒಟ್ಟು 13 ಜನರ ಹೆಸರನ್ನು ಹೇಳಿದ್ರು. ಆದರೆ ಒಂದು ಹೆಸರನ್ನು ಮಾತ್ರ ಅವರು ಹೇಳಲಿಲ್ಲ. ಆ ಹೆಸರು ಎಲ್ರಿಗೂ ಗೊತ್ತಿದೆ. ಸದನದ ಮರ್ಯಾದೆ ಅನ್ನೋ ಕಾರಣಕ್ಕೆ ನಾನು ಆ ಹೆಸರನ್ನು ಹೇಳ್ತಾ ಇಲ್ಲ ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿದ್ರು. ರಾಜ್ಯಸಭೆಯಲ್ಲೂ ವಿಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಇದಕ್ಕೆ ವೀರಾವೇಶವಾಗಿ ಖರ್ಗೆ ಅವರು ಸಹ ತಿರುಗೇಟನ್ನು ನೀಡಿದರು.
ಕರ್ನಾಟಕದಲ್ಲಿ ಈ ವಕ್ಫ್ ಆಸ್ತಿಯನ್ನು ಸಾಕಷ್ಟು ನಾಯಕರು ನುಂಗಿದ್ದಾರೆ. ಅದರಲ್ಲೂ ಬಹುತೇಕ ಕಾಂಗ್ರೆಸ್ ನಾಯಕರೇ ಅದರಲ್ಲಿ ಇರುವಂಥದ್ದು ಅಂತ ಬಿಜೆಪಿ ಸತತವಾಗಿ ಆರೋಪವನ್ನು ಮಾಡ್ತಾ ಬಂದಿದೆ. ಇದೀಗ 13 ಜನರ ಹೆಸರು ಹೇಳೋದ್ರ ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ವಿರುದ್ಧವಾಗಿಯೂ ಬಹುದೊಡ್ಡ ಆರೋಪ ಕೇಳಿ ಬಂದಿದೆ. ಬಿಜೆಪಿಯ ನಾಯಕ ಹಮೀರ್ಪುರ್ ಲೋಕಸಭಾ ಕ್ಷೇತ್ರದ ಸಂಸದ ಅನುರಾಗ್ ಠಾಕೂರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೂ ಬಹುದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಅದು ಸಹ ರಾಜ್ಯಸಭೆಯಲ್ಲೇ ಖರ್ಗೆ ಅವರ ಎದುರಲ್ಲೇ. ಇದು ಕಾಂಗ್ರೆಸ್ಗೆ ರಾಷ್ಟ್ರೀಯವಾಗಿ ಇನ್ನಿಲ್ಲದ ಮುಜುಗರವನ್ನು ತಂದಿಟ್ಟಿದೆ. ಇನ್ನು ಕರ್ನಾಟಕ ಕಾಂಗ್ರೆಸ್ಗಂತೂ ಇದು ಕಂಡು ಕೇಳರಿಯದ ಆಘಾತ ಅಂತಲೇ ಹೇಳ್ಬೋದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ ವಿರುದ್ಧವಾಗಿ ಹಲವು ಆರೋಪಗಳು ಕೇಳಿ ಬಂದಿದೆ. ಈಗ ವಕ್ಫ್ ಆಸ್ತಿಯನ್ನು ಕಬಳಿಸಿರುವ ಬಗ್ಗೆ ಆರೋಪ ಕೇಳಿ ಬಂದಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನ ಆ 13 ಮಂದಿಯ ಪಟ್ಟಿಯೂ ಸಹ ನಮಗೆ ಲಭ್ಯವಾಗಿದೆ. ಮೊದಲನೇದಾಗಿ ಮಾಜಿ ಸಚಿವ ಖಮರುಲ್ಲಾ ಇಸ್ಲಾಂ, ಮತ್ತೋರ್ವ ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ, ಅದೇ ರೀತಿ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಅವರ ಹೆಸರನ್ನು ಹೇಳಿದ್ದಾರೆ. ಮಾಜಿ ಕೇಂದ್ರ ಸಚಿವ ಕೆ ರೆಹಮಾನ್ ಖಾನ್, ವಕ್ಫ್ ಬೋರ್ಡ್ನ ಅಧಿಕಾರಿ ಅಬ್ದುಲ್ಲಾ ಸಲೀಂ, ಮಾಜಿ ಅಧಿಕಾರಿ ಎಂಎ ಖಲೀದ್, ಅಧ್ಯಕ್ಷರಾದ ಮುಮ್ತಾಜ್ ಅಹಮದ್ ಖಾನ್, ಇನ್ನು IAS ಅಧಿಕಾರಿ ಮಹಮ್ಮದ್ ಸನುಲ್ಲಾ, ಮಾಜಿ ಸಚಿವ ಸಿಂಧೂಸ್ ಗಿರಿ, ಅದೇ ರೀತಿ IMICSನ MS ಬಾಷಾ, ಮಾಜಿ ಕೇಂದ್ರ ಸಚಿವ CK ಜಾಫರ್ ಶರೀಫ್ ಅವರ ಮೇಲೆ ಬಹುದೊಡ್ಡ ಆರೋಪ ಕೇಳಿ ಬಂದಿರುವಂಥದ್ದು. ಇದು ಮಾತ್ರ ಅಲ್ಲದೆ ಇನ್ನಿಬ್ಬರು ರಾಜ್ಯ ಸರ್ಕಾರದ ಶಾಸಕರು, ಹಾಲಿ ಶಾಸಕರಾಗಿರೋರ ಮೇಲೂ ಆರೋಪ ಕೇಳಿ ಬಂದಿದೆ. ಹಾಲಿ ಶಾಸಕರಾಗಿರುವ NA ಹ್ಯಾರಿಸ್ ಅವರ ಹೆಸರನ್ನು ಸಂಸತ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಮತ್ತೊಬ್ಬ ಹಾಲಿ ಶಾಸಕಿ ಕನಿಜಾ ಫಾತಿಮಾ ಅವರ ಹೆಸರು ಕೂಡ ಇದೆ. ಕಾಂಗ್ರೆಸ್ಗೆ ಇದು ಬ್ಯಾಕ್ ಟು ಬ್ಯಾಕ್ ಶಾಕ್ ಅಂತಲೇ ಹೇಳ್ಬೋದು. ಇನ್ನು ಲೋಕಸಭೆಯಲ್ಲಿ ಈ ಬಿಲ್ ಮಂಡನೆಗೂ ಮುನ್ನ ಕಿರಣ್ ರಿಜಿಜು ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಪರಿಷ್ಕೃತ ಮಸೂದೆ ಏನು ಹೇಳುತ್ತೆ ಅನ್ನೋದನ್ನ ವಿವರಿಸಿದ್ರು. ಇದರಿಂದ ಮುಸ್ಲಿಂ ಸಮುದಾಯದವರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಇಂಚಿಂಚಾಗಿ ಸದನದ ಮುಂದೆ ಇಟ್ಟರು. ಇತ್ತ ಲೋಕಸಭೆಯಲ್ಲಿ ಬಿಲ್ ಮಂಡನೆ ಆಗ್ತಾ ಇದ್ದಂತೆ ಅತ್ತ ಭೋಪಾಲ್ನಲ್ಲಿ ಮುಸ್ಲಿಂ ಮಹಿಳೆಯರು ಸಂಭ್ರಮಿಸಿದ್ದಾರೆ. ಮಸೂದೆಯನ್ನ ಸಚಿವರು ಮಂಡಿಸ್ತಾ ಇದ್ದಂತೆ ನಗರದ ಮಹಿಳೆಯರು ಹೊರಬಂದು ಜೈ ಮೋದಿ ಅಂತ ಮಸೂದೆಗೆ ಸ್ವಾಗತವನ್ನ ಕೋರಿದ್ರು. ಇದು ಪಾಸ್ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ರು. ಇನ್ನು ಆ ಮಹಿಳೆಯರ ಜೊತೆಗೆ ಪುರುಷರು ಸಹ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ಅದರಲ್ಲೂ ಈದ್ ಹಬ್ಬ ಮುಗಿದ 2 ದಿನಗಳಲ್ಲೇ ಈ ಬಿಲ್ ಮಂಡನೆಯಾಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮಹಿಳೆಯರು ಈ ಮಸೂದೆಯನ್ನ ಸ್ವಾಗತ ಮಾಡಿರುವುದು ವಿಪಕ್ಷ ನಾಯಕರ ಮುಜುಗರಕ್ಕೆ ಕಾರಣ ಆಗಿದೆ. ನಮ್ಮ ಪಾಲಿಗಿದೊಂದು ಐತಿಹಾಸಿಕ ದಿನ ಅಂತ ಮಹಿಳೆಯರು ಸಂಭ್ರಮ ಪಟ್ಟಿದ್ದಾರೆ. ಪ್ರಧಾನಿಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ವಕ್ಫ್ ತಿದ್ದುಪಡಿ ಮಸೂದೆಯ ಬಗ್ಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.